ವ್ಯಾಪಾರಿಗಳಿಂದ ಅಕ್ರಮವಾಗಿ ಹಣವನ್ನ ವಸೂಲಿ ಮಾಡಲಾಗಿದೆ. ವ್ಯಾಪಾರಸ್ಥರು ಕಮಿಷನರ್ ಕಚೇರಿವರೆಗೂ ಕೂಡ ಜಾಥವನ್ನ ನಡೆಸಿದ್ದಾರೆ. ನೋಡಿ, ಈ ವ್ಯಾಪಾರಿಗಳಿಂದ ಅಕ್ರಮವಾಗಿ ಹಣವನ್ನ ವಸೂಲಿ ಮಾಡಿದ್ದಾರೆ. ಗೋಣಿಚೀಲ ಧರಿಸಿ ವ್ಯಾಪಾರಿಗಳಿಂದ ಜಾಥವನ್ನ ಕೈಗೊಳ್ಳಲಾಗಿದೆ. ಕೆಆರ್ಪುರ ಟು ಕಮಿಷನರ್ ಕಚೇರಿವರೆಗೂ ರ್ಯಾಲಿಯನ್ನ ಮಾಡಿದ್ದಾರೆ. ರೈತರು ವ್ಯಾಪಾರಸ್ಥರ ಒಕ್ಕೂಟದಿಂದ ಈ ಜಾಥವನ್ನ ಕೈಗೊಂಡಿದ್ದಾರೆ. ಕಮಿಷನರ್ ಭೇಟಿಗೆ ಆಗಮಿಸ್ತಾ ಇರುವಂತಹ ವ್ಯಾಪಾರಿಗಳು ಕಮಿಷನರ್ ಸಿಗದಿದ್ರೆ ಗೃಹ ಸಚಿವರನ್ನ ನಾವು ಭೇಟಿಯಾಗ್ತೀವಿ ಅಂತ ವ್ಯಾಪಾರಸ್ಥರು ಈಗ ಮುಂದಾಗಿದ್ದಾರೆ. ವ್ಯಾಪಾರಿಗಳ ಬಳಿ ಅಕ್ರಮವಾಗಿ ಹಣವನ್ನ ವಸೂಲಿ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಗೋಣಿಚೀಲ ಧರಿಸಿ ವ್ಯಾಪಾರಿಗಳು ಜಾಥವನ್ನ ನಡೆಸಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಬೆಂಗಳೂರಿನ ಕೆಆರ್ಪುರ ಅಲ್ಲಿಂದ ಕಮಿಷನರ್ ಕಚೇರಿವರೆಗೂ ಕೂಡ ಈ ಜಾಥವನ್ನ ವ್ಯಾಪಾರಸ್ಥರು ನಡೆಸಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಯಾವಾಗ ಹಣವನ್ನು ವಸೂಲಿ ಮಾಡಿದ್ರು, ಏನ್ ಕತೆ ಇದು? ಈಗ ಸದ್ಯ ಕಮಿಷನರ್ ಕಚೇರಿವರೆಗೂ ತೆರಳುತ್ತಾ ಇದ್ದಾರೆ. ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ? ಪ್ರವೀಣ್, ಕೆಆರ್ಪುರಂನ ಸಂತೆ ಮಾರ್ಕೆಟ್ ನಲ್ಲಿ ಈ ಹಿಂದೆ ಕೂಡ ಒಂದಿಷ್ಟು ಜನರು ಹಫ್ತಾ ವಸೂಲಿ ಮಾಡ್ತಿರುವಂತಹ ಆರೋಪ ಕೇಳಿ ಬಂದಿತ್ತು. ಅದು ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಿಸಿಟಿವಿ, ಒಂದಿಷ್ಟು ಮೊಬೈಲ್ ವಿಜುವಲ್ ಕೂಡ ಆ ಒಂದು ಸಂದರ್ಭದಲ್ಲಿ ವೈರಲ್ ಆಗಿತ್ತು. ಒಂದು ಹಫ್ತಾ ವಸೂಲಿ ಪಡ್ಕೊಳ್ಳುತ್ತಿರುವಂತಹ ಹಣದ ವಿಡಿಯೋ ಒಂದಿಷ್ಟು ವೈರಲ್ ಆಗಿತ್ತು. ಈ ಬಗ್ಗೆ 2 ವರ್ಷಗಳಿಂದಲೂ ಕೂಡ ಇದು ಆರೋಪ ನಡೀತಾನೆ ಇದೆ. ಈ ಬಗ್ಗೆ ಈಗಾಗಲೇ ದೂರು ಕೂಡ ಕೊಟ್ಟಿದ್ರು, ಬಟ್ ಯಾವುದೇ ರೀತಿಯ ಕ್ರಮ ಆಗಿರಲಿಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಇದೇ ಕಾರಣಕ್ಕಾಗಿ ಈಗಾಗಲೇ ದೂರು ಕೊಟ್ಟಿದ್ರು ಕೂಡ ಏನು ಪ್ರಯೋಜನ ಆಗಿಲ್ಲ ಅಂತ ವಾರದ ಹಿಂದೆ ಅಷ್ಟೇ ಮತ್ತೊಮ್ಮೆ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು ದೂರು ಕೊಟ್ಟಿದ್ರು. ಆದ್ರೂ ಕೂಡ ಯಾವುದೇ ರೀತಿಯ ಕ್ರಮ ಆಗಿಲ್ಲ. ಅಧಿಕಾರಿಗಳು ಕೂಡ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅಂತ ಸಿಟ್ಟಾಗಿರುವಂತಹ ಅಲ್ಲಿರುವಂತಹ ಒಂದಿಷ್ಟು ವ್ಯಾಪಾರಸ್ಥರು ಇವತ್ತು ಕಮಿಷನರ್ ಕಚೇರಿಗೆ ಅಂದ್ರೆ ಸಿಒಪಿಗಾಗಿರ್ಬೋದು ಅಥವಾ ಗೃಹ ಸಚಿವರ ಮನೆಗೆ ಭೇಟಿ ಕೊಡಲು ಕೂಡ ಮುಂದಾಗ್ತಾರೆ. ಬಟ್ ದಾರಿ ಮಧ್ಯೆನೆ ಅವರನ್ನು ಇದೀಗ ತಡೆಯುವಂತಹ ಕೆಲಸ ಆಗಿದೆ. ಕೆಆರ್ಪುರಂ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ಕೆಆರ್ಪುರಂ ಠಾಣೆಗೆ ಕರೆದೊಯ್ತಾ ಇದ್ದಾರೆ. ಬಟ್ ಇವರ ವರ್ಷನೇ ಏನಂದ್ರೆ 2 ವರ್ಷದಿಂದಲೂ ಕೂಡ ನಾವು ದೂರು ಕೊಟ್ಟಿವಿ, ಯಾವುದೇ ರೀತಿಯ ಕ್ರಮ ಆಗಿಲ್ಲ. ವಾರದ ಹಿಂದೆ ಕೊಟ್ವಿ, ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಈ ಬಗ್ಗೆ ಕೆಲವೊಂದಿಷ್ಟು ಸಾಕ್ಷಿ ಸಮೇತ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಇದೇ ಕಾರಣಕ್ಕಾಗಿ ಈ ಒಂದು ವಿಚಾರವನ್ನು ಗೃಹ ಸಚಿವರು ಮತ್ತು ಬೆಂಗಳೂರು ಕಮಿಷನರ್ ಅವರ ಗಮನಕ್ಕೆ ತರ್ತೀವಿ ಅನ್ನೋ ಕಾರಣಕ್ಕಾಗಿ ಜಾಥಾ ಕೈಗೊಂಡಿದ್ರು. ಬಟ್ ಈಗ ದಾರಿ ಮಧ್ಯೆನ ಅವರನ್ನು ತಡೆಯುವಂತಹ ಒಂದು ಕೆಲಸ ಆಗಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗೆ.